ಹೈಪೋಥಿಸಿಸ್ ಟೆಸ್ಟಿಂಗ್ನಲ್ಲಿ ನಾವು ಯೂಸ್ ಮಾಡುವಂಥ ನಲ್ ಹೈಪೋಥಿಸಿಸ್, ಆಲ್ಟರ್ನೇಟಿವ್ ಹೈಪೋಥಿಸಿಸ್, ಪಿ ವ್ಯಾಲ್ಯೂ ಮತ್ತು ಆಲ್ಫಾ. ಇದು ಸುಲಭವಾಗಿ ಅರ್ಥ ಆಗಬೇಕು ಅಂದರೆ ನಾವು ನಮಗೆಲ್ಲ ಗೊತ್ತಿರುವಂಥ ಒಂದು ಉದಾಹರಣೆಯನ್ನು ನೋಡೋಣ. ಈಗ ಯಾರೋ ಒಬ್ಬ ವ್ಯಕ್ತಿ ಕೊಲೆ ಮಾಡಿ ಸಿಕ್ಕಾಕೊಂಡು ಕೋರ್ಟಿಗೆ ಅವನನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ಇಟ್ಕೊಳ್ಳೋಣ. ಈ ಸಮಯದಲ್ಲಿ ಈ ಕೇಸನ್ನು ಕೋರ್ಟ್ನಲ್ಲಿ ಶುರು ಮಾಡಬೇಕು ಅಂದರೆ ನಾವು ತೆಗೆದುಕೊಳ್ಳುವಂತಹ ಮೊದಲ ನಿರ್ಧಾರ ಯಾವುದು? ಅಂದರೆ ಎಷ್ಟು ಎವಿಡೆನ್ಸ್ ಸಿಕ್ಕಿದೆ, ಕೊಲೆಗಾರನ ಕೈಯಲ್ಲಿ ಚಾಕು ಇತ್ತಾ ಇಲ್ವಾ, ಅವನ ಸಂದರ್ಭದಲ್ಲಿ ಇದನ್ನ, ಇವೆಲ್ಲವನ್ನು ಬಿಟ್ಟು ಬಿಡಿ. ನಾವು ಮೊದಲೇ ಹೇಳಿದ ಹಾಗೆ ಹೈಪೋಥಿಸಿಸ್ ಟೆಸ್ಟಿಂಗ್ ಮಾಡುವಾಗ ಎಲ್ಲ ಸಾಕ್ಷಿಗಳನ್ನು ಬಿಟ್ಟು ಒಂದು ಎಸಂಪ್ಷನ್ ನಾವು ಇಟ್ಕೋಬೇಕಂದ್ರೆ ಏನು ಇಟ್ಕೋಬಹುದು? ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಇದೆ, ಅವನು ಕೊಲೆ ಮಾಡಿದಾನೆ ಅಂತ. ಆಗ ನಮ್ಮ ಇನಿಷಿಯಲ್ ಎಸಂಪ್ಷನ್, ಅದನ್ನೇ ನಲ್ ಹೈಪೋಥಿಸಿಸ್ ಅಂತ ನಾವೇನು ಕರಿತೀವಿ, ಅದು ಏನಿರಬೇಕು? ನಾವು ಭಾಳ ಕಡೆ ಸಿನಿಮಾಗಳಲ್ಲಿ ಮತ್ತೆಲ್ಲ ಕಡೆ ನೋಡಿರೋ ಥರ ಇನ್ನೋಸೆಂಟ್ ಟಿಲ್ ಪ್ರೂವನ್ ಗಿಲ್ಟಿ ಅಲ್ವಾ? ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಎಷ್ಟೇ ಸಾಕ್ಷಿ ಸಮೇತ ಸಿಕ್ಕಿದ್ರೂ ಟು ಬಿಗಿನ್ ವಿತ್, ಶುರು ಮಾಡುವಾಗ ನಮ್ಮ ಎಸಂಪ್ಷನ್ ಏನಿರುತ್ತೆ ಅಂದರೆ ಅವನು ಇನ್ನೋಸೆಂಟ್. ಅಂದರೆ ಆಗಲೇ ಹೇಳಿದ ಹಾಗೆ ಇಲ್ಲ, ಸಂಬಂಧ ಇಲ್ಲ, ಈ ವ್ಯಕ್ತಿಗೂ ಈ ಕೊಲೆಗೂ ಸಂಬಂಧ ಇಲ್ಲ ಅನ್ನೋದೇ ನಮ್ಮ ನಲ್ ಹೈಪೋಥಿಸಿಸ್. ಸಂಬಂಧ ಇಲ್ಲ, ಅವನು ಇನ್ನೋಸೆಂಟ್, ಇದು ನಮ್ಮ ನಲ್ ಹೈಪೋಥಿಸಿಸ್. ಆಗ ಆಲ್ಟರ್ನೇಟ್ ಹೈಪೋಥಿಸಿಸ್ ಏನಾಗಬೇಕಾಗುತ್ತೆ? ಆಲ್ಟರ್ನೇಟ್ ಹೈಪೋಥಿಸಿಸ್ ಆಗಬೇಕಾಗುತ್ತೆ ಅವನು ಇನ್ನೋಸೆಂಟ್ ಅಲ್ಲ ಅಂತ, ಅಲ್ವಾ? ನಾಟ್ ಇನ್ನೋಸೆಂಟ್. ನಾಟ್ ಇನ್ನೋಸೆಂಟ್ ಅನ್ನೋದು ನಮ್ಮ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಆಗಿರುತ್ತೆ. ಈ ಆಲ್ಫಾವನ್ನ ಜಡ್ಜ್ ಯಾವ ರೀತಿ ಈ ಕೇಸನ್ನ ನೋಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ಜಡ್ಜ್ ಆಲ್ಫಾವನ್ನ 0.05 ಇಟ್ಟಿದ್ದಾರೆ ಅಂದ್ರೆ ಜಡ್ಜ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೋಡಿಪ್ಪ, ನನಗೆ ಈ ವ್ಯಕ್ತಿ ಕೊಲೆ ಮಾಡಿದಾನೆ ಇಲ್ವಾ ಗೊತ್ತಿಲ್ಲ, ಆದ್ರೆ 0.05 ಅಂದ್ರೆ 5% ಅಥವಾ ಅದಕ್ಕಿಂತ ಜಾಸ್ತಿ ಪ್ರೂಫ್ ಸಿಕ್ಕಿದ್ರೆ ನಾನು ಅವನನ್ನ ಇನ್ನೋಸೆಂಟ್ ಅಂತ ಒಪ್ಕೋತೀನಿ. ಒಂದು ವೇಳೆ ನೀವು ಕೊಡೋ ಪ್ರೂಫ್ 5%ಗಿಂತ ಕಮ್ಮಿ ಇದೆ ಅಂತಂದ್ರೆ ನಾನು ಇನ್ನೋಸೆಂಟ್ ಅನ್ನೋದನ್ನ ಒಪ್ಕೊಳ್ಳೋದಿಲ್ಲ, ರಿಜೆಕ್ಟ್ ಮಾಡಿಬಿಡ್ತೀನಿ. ಇದು ಜಡ್ಜ್ನ ಸ್ಟ್ಯಾಂಡ್. ಸೊ ಜಡ್ಜ್ ಒಂದು ಗೆರೆ ಎಳಿತಾರೆ, 5% ಪ್ರೂಫ್ ಬೇಕು ನನಗೆ. 5% ಅಥವಾ ಅದಕ್ಕಿಂತ ಮೇಲಿನ ಪ್ರೂಫ್ ಸಿಕ್ಕಿದ್ರೆ ನಾನು ಇದನ್ನ ಒಪ್ಕೋತೀನಿ, ಅವನು ಇನ್ನೋಸೆಂಟ್ ಅಂತ ಒಪ್ಕೋತೀನಿ. ಈಗ ನಾವು ಹೇಳಿದ್ದೇನು? ನಾವು ಟೆಸ್ಟ್ ಮಾಡಿದ್ವಿ, ನಮ್ಮ ಪಿ ವ್ಯಾಲ್ಯೂ 0.03 ಬಂತು, ಅಂದ್ರೆ ಇದಕ್ಕಿಂತ ಕೆಳಗಡೆ ಬಂತು. ಜಡ್ಜ್ ಏನ್ ಹೇಳಿದ್ರು? 5% ಪ್ರೂಫ್ ಅಥವಾ ಅದಕ್ಕಿಂತ ಮೇಲೆ ಇದ್ರೆ ನಾನು ಇದನ್ನ ಒಪ್ಕೋತೀನಿ. ನಮಗೆ ಸಿಕ್ಕಿರೋ ಪ್ರೂಫ್ ಎಷ್ಟು? 0.03 ಅಂದ್ರೆ 3%. ಅಂದ್ರೆ 3% ಪ್ರೂಫ್ ಇದ್ದಾಗ ಏನಾಗುತ್ತೆ? ಜಡ್ಜ್ ಇದನ್ನ ಒಪ್ಕೊಳ್ಳೋಕ್ಕೆ ರೆಡಿ ಇರಲ್ಲ, ಅಂದ್ರೆ ಅವನು ಇನ್ನೋಸೆಂಟ್ ಅಂತ ಒಪ್ಕೊಳ್ಳೋಕ್ಕೆ ರೆಡಿ ಇರಲ್ಲ. ಅವ್ರು ಇದನ್ನ ರಿಜೆಕ್ಟ್ ಮಾಡ್ತಾರೆ, ಅವನು ಇನ್ನೋಸೆಂಟ್ ಅನ್ನೋದನ್ನ ರಿಜೆಕ್ಟ್ ಮಾಡ್ತಾರೆ. ಅಂದ್ರೆ ಪಿ ವ್ಯಾಲ್ಯೂ ಆಲ್ಫಾಗಿಂತ ಕಮ್ಮಿ ಇದ್ರೆ ನಾವು ನಲ್ ಹೈಪೋಥಿಸಿಸ್ ಅನ್ನ ರಿಜೆಕ್ಟ್ ಮಾಡ್ತೀವಿ, ಅವನು ಇನ್ನೋಸೆಂಟ್ ಅನ್ನೋದನ್ನ ರಿಜೆಕ್ಟ್ ಮಾಡ್ತೀವಿ. ಅದರ ಅರ್ಥ ಅವನು ಗಿಲ್ಟಿ ಅಂತ ಅಲ್ಲ. ಇದು ಬಹಳ ಮುಖ್ಯವಾದ ವ್ಯತ್ಯಾಸ. ನಾವು ನಲ್ ಹೈಪೋಥಿಸಿಸ್ ಅನ್ನ ರಿಜೆಕ್ಟ್ ಮಾಡ್ತಿದ್ದೀವಿ ಅಂದ್ರೆ ಆಟೋಮೆಟಿಕಲಿ ಅವನು, ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ನೋಸೆಂಟ್ ಅಲ್ಲ ಅಂತ ಹೇಳಿದ ಕೂಡಲೇ ಅವನು ಗಿಲ್ಟಿ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಅದರದೇ ಆದಂತಹ ಬೇರೆ ಮೆಥಡ್ಗಳನ್ನ ನಾವು ಇನ್ನೂ ಯೂಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಜನ ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ನಲ್ ಹೈಪೋಥಿಸಿಸ್ ರಿಜೆಕ್ಟ್ ಆಗಿದೆ ಅಂದ ಕೂಡಲೇ ಇನ್ನೊಂದು ಆಲ್ಟರ್ನೇಟಿವ್ ಹೈಪೋಥಿಸಿಸ್ ನ ನಿಜ ಅಂತ ಒಪ್ಕೊಳ್ಳೋದಿದೆ. ಅದು ಮಾಡೋದು ತಪ್ಪು. ನಲ್ ಹೈಪೋಥಿಸಿಸ್ ರಿಜೆಕ್ಟ್ ಆಗಿದೆ, ಅಥವಾ ಫಾರ್ ಎಕ್ಸಾಂಪಲ್ 0.08 ಬಂತು ಅಂತ ಇಟ್ಕೊಳ್ಳೋಣ, ಪಿ ವ್ಯಾಲ್ಯೂ 0.08 ಅಂದ್ರೆ ಇದಕ್ಕಿಂತ ಮೇಲೆ ಇದೆ. ಇದರರ್ಥ ಏನು? ಇದರರ್ಥ ನಾವು ನಲ್ ಹೈಪೋಥಿಸಿಸ್ ಅನ್ನ ರಿಜೆಕ್ಟ್ ಮಾಡೋಕ್ ಆಗ್ತಾ ಇಲ್ಲ ಅಂತಷ್ಟೇ ಅರ್ಥ. ಅದಕ್ಕೆ ನೀವು ಬಹಳಷ್ಟು ಟೆಕ್ಸ್ಟ್ ಬುಕ್ಗಳನ್ನ ನೋಡಿದ್ರೆ
ಫೇಲ್ ಟು ರಿಜೆಕ್ಟ್ ನಲ್ ಹೈಪಾಥಿಸಿಸ್ ಅಂತ ಇರುತ್ತೆ. ಫೇಲ್ ಟು ರಿಜೆಕ್ಟ್ ನಲ್ ಹೈಪಾಥಿಸಿಸ್ ಅಂದ್ರೆ ನಲ್ ಹೈಪಾಥಿಸಿಸ್ ಅನ್ನ ನಾವು ರಿಜೆಕ್ಟ್ ಮಾಡಕ್ಕಾಗ್ತಾ ಇಲ್ಲ. ಅಂದ್ರೆ ಬಹಳ ಸರಳವಾಗಿ ಹೇಳ್ಬೇಕಂದ್ರೆ ಅವನು ಇನ್ನೋಸೆಂಟ್ ಅಂತ ನಾವು ಡೈರೆಕ್ಟ್ ಆಗಿ ಹೇಳೋ ಹಾಗಿಲ್ಲ, ಆದ್ರೆ ಅವನಿಗೂ ಕೊಲೆಗೂ ಸಂಬಂಧ ಇಲ್ಲ ಅಂತ ಏನು ಹೇಳಿದ್ವಲ್ಲ ಅದನ್ನ ಹೇಳೋದು ಸ್ವಲ್ಪ ಕಷ್ಟ ಆಗಿದೆ ಅಂತ ಅರ್ಥ. ಅಂದ್ರೆ ಕೊನೆಯಲ್ಲಿ ಏನ್ ಹೇಳ್ಬೋದು ಅಂದ್ರೆ ಹೈಪಾಥಿಸಿಸ್ ಟೆಸ್ಟಿಂಗ್ ಅನ್ನೋದು ನಾವು ಇನಿಷಿಯಲಿ ಅನಾಲಿಸಿಸ್ ಮಾಡಿ ಅಂದ್ರೆ ಸಮ್ಮರಿ ಸ್ಟ್ಯಾಟಿಸ್ಟಿಕ್ಸ್ ಮತ್ತೆ ವಿಜುವಲೈಸೇಷನ್ ಆಮೇಲೆ ಡೇಟಾ ಡಿಸ್ಟ್ರಿಬ್ಯೂಷನ್ ಟೆಸ್ಟ್ ಮಾಡಿದ ಮೇಲೆ ಕಂಡುಕೊಂಡಂತಹ ಕೆಲವು ವಿಚಾರಗಳಿರುತ್ತಲ್ಲ ಅದನ್ನ ಇನ್ನೊಮ್ಮೆ ಸರಿಯಾಗಿ ಸ್ಟ್ಯಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್ ಇದೆಯಾ ಇಲ್ವಾ ಅಂತ ಕಂಡುಕೊಳ್ಳಕ್ಕೆ ಇರುವಂತಹ ಒಂದು ಮಾರ್ಗ ಹೈಪಾಥಿಸಿಸ್ ಟೆಸ್ಟಿಂಗ್.